ಎಷ್ಟ್ ಸರಿ ಹೇಳ್ತೀನಿ ಬಾಳ ಕೆಲಸ ಮಾಡಕ್ ಹೋಗ್ಬೇಡ, ರೆಸ್ಟ್ ಮಾಡತ್ ಹೇಳಿ. ನೀ ಕೇಳೋದೇ ಇಲ್ಲಲ್ಲ. ಗೌಡ್ತಾರ ನಾ ಬರುದ ಇಲ್ಲಿ ದುಡ್ಯಾಕಂತ ಬಂದಿದ್ರಿ. ದುಡ್ಯಾಕಂತ ಬಂದು ಯಾರು ವಿಶ್ರಾಂತಿ ತೋತಾರೇನ್ರಿ ಅವ್ವ? ಸಂಗು, ನನಗ್ ಒಟ್ಟ ಅವ್ವ ಅನ್ನಕ್ ಹೋಗ್ಬೇಡ. ಅವ್ವ ಅನ್ನೋದ್ ಬಿಟ್ಟು ಏನ್ ಬೆಕ್ಕದು ಅನ್ನ ನಡೀತದ, ಆದ್ರ ಅವ್ವ ಅನ್ನಕ್ ಹೋಗ್ಬೇಡ. ಏನ್ರಿ ಗೌಡ್ತಿ, ನಿಮ್ಮಲ್ಲಿ ದುಡಿಯು ನನ್ನಂತ ಆಳಿಗೆ ಅನ್ನ ಹಾಕು ದೇವತ್ರಿ ಅವ್ವ. ಮತ್ತ ಅನ್ನ ಹಾಕು ದೇವತಿಗೆ ಅವ್ವ ಅನ್ಲಾರ್ದ ಮತ್ತೇನಲ್ರಿ ಅವ್ವ ನಾನು? ನನಗ ಅವ್ವ ಅನ್ನೋ ಪದ ಕೇಳಿದ್ರ ಕೆಟ್ಟ ಸಿಟ್ಟು ಬರ್ತದ. ನನಗ ಅವ್ವ ಅನ್ನಕ್ ಹೋಗ್ಬೇಡ. ಆಯ್ತಲ್ರಿ ಗೌಡ್ತಾರ, ನೀವ್ ಹೆಂಗ್ ಹೇಳ್ತಿರೋ ಹಂಗ ಅಂತೀನಿ. ಹಾ, ಇದು ಬೇಕ್ ನನಗ, ಇದು ಬೇಕ್ ಸಂಗು. ನೀ ನಾ ಹೇಳ್ದಂಗ್ ಕೇಳ್ಕೊತಿರು, ನಿನಗೇನು ಕೊರತೆ ಬರ್ದಂಗ್ ನೋಡ್ಕೊತಿರ್ತೀನಿ. ಅಯ್ಯೋ, ಈಗ ನನಗೆ ಏನ್ ಕಡಿಮೆ ಮಾಡ್ರಿ ಗೌಡ್ತಿ ನೀವು? ನೋಡ್ರಿ, ಏನ್ ನಿಮ್ ಮನ್ಯಾಗ ಎಂದ ಜೀತಕ್ನಾಗ ಅದೀನೋ ಅಂದಿನಿಂದ ಇಲ್ಲಿ ತನಕ ನನಗಾಗ್ಲಿ ನನ್ನ ತಂಗಿಗಾಗ್ಲಿ ಏನೂ ಕಡಿಮೆ ಇಲ್ದಂಗ ನೋಡ್ಕೊಂತ ಬಂದಿರಿ. ಹಾ, ನಿಮ್ ತಂಗಿ ಅನ್ನಂದ್ಲೆ ನೆನ್ಪಿಗೆ ಹೋದ್ ಸಂಗು, ನಿಮ್ ತಂಗಿಗೆ ಮದ್ವಿ ಮಾಡ್ಕೊಡೋದೇನ್ ವಿಚಾರ ಮಾಡಿರ ಇಲ್ಲ? ಮಾಡಾಕತ್ತೀನ್ರಿ, ವಿಚಾರ ಮಾಡಾಕತ್ತೀನಿ. ಆದ್ರ ಅಂತ ಒಳ್ಳೆ ಗಂಡ ಸಿಗಬೇಕಲ್ರಿ ಗೌಡ್ತಿ? ನೀನು ಅಕ್ಕಿ ಒಳಗ ಹಳ್ಳ ಹುಡ್ಕ್ಯಾಡ್ದಂಗ್ ಹುಡ್ಕ್ಯಾಡಿದ್ರ ಹೊರ ಎಲ್ಲಿ ಸಿಗ್ತಾವು? ಇದ್ದಿದ್ರೊಳಗ ಬಂದಿದ್ದು ಕೊಟ್ಟು ಮದ್ವಿ ಮಾಡ್ಕೊಂಡು ಕಡಕ್ ಆಗ್ಬಿಡುದು. ನೀ ವಿಚಾರ ಮಾಡಕ್ ಹೋಗ್ಬೇಡ, ಅದು ಏನ್ ಖರ್ಚು ಬರ್ತದ ನಾ ಕೊಡ್ತೀನಿ. ಖರ್ಚಿದಂತ ಅಲ್ರಿ ಗೌಡ್ತಿ, ಇರೈಕ್ ಒಬ್ಬಕ್ಕೆ ತಂಗಿ. ನಮ್ಮ ಅವ್ವ ಅಪ್ಪ ಸಣ್ಣವ್ರಿದ್ದಾಗ ತೀರ್ಕೊಂಡ. ನನ್ನ ತಂಗಿನ ಮದುವೆ ಆಗು ಹುಡುಗ ದೊಡ್ಡ ಶ್ರೀಮಂತ ಇರ್ಲಿಲ್ಲ ಅಂದ್ರೂ ನಡೀತ, ಅವಗೇನ್ ಆಸ್ತಿ ರೊಕ್ಕ ಇರ್ಲಿಲ್ಲ ಅಂದ್ರೂ ನಡೀತಾವ. ಆದ್ರ ಗೌಡ್ತಿ, ನನ್ನ ತಂಗಿನ ಮದುವೆ ಆಗ ಹುಡುಗ ಒಬ್ಬ ಒಳ್ಳೆ ಹುಡುಗ ಸಿಗಬೇಕು ಅಂತ ಹುಡುಕಾಡಕತ್ತೀನಿ ಅವ್ವ ಗೌಡ್ತಿ. ಹಾ, ಆಯ್ತಾಯ್ತ, ಎಷ್ಟು ಜಲ್ದಿ ಆಗ್ತದ ಅಷ್ಟು ಜಲ್ದಿ ಮದ್ವಿ ಮಾಡ್ಕೊಡು ನಿಮ್ ತಂಗಿಗೆ. ಯಾಕಂದ್ರ ಕಾಲ್ಮಾನ ಸೂಕ್ಷ್ಮ ಅದ. ನಿಮ್ ತಂಗಿ ಅಡ್ಡ ದಾರಿ ಹಿಡಿಕಿತ ಮೊದ್ಲೇ ಮದ್ವಿ ಮಾಡಿ ಕಳ್ಸ. ಗೌಡ್ತಿ, ನನ್ನ ತಂಗಿ ಅಡ್ಡ ದಾರಿ ಹಿಡಿಯೋದ? ಅದು ಯಾವ ಜನ್ಮದಾಗೂ ಸಾಧ್ಯ ಇಲ್ರಿ. ಯಾಕಂದ್ರ ರೀ, ನಮ್ಮ ಅವ್ವ ಅಪ್ಪ ಸತ್ ಹೋದ್ರು ನಮ್ಮ ತಂಗಿಗೆ ಹೆಂಗ್ ಬದುಕಬೇಕು, ಹೆಂಗ್ ಇರಬೇಕು ಅನ್ನೋದೆಲ್ಲ ನಾನು ಕಲಿಸ್ಕೊಟ್ಟಿನ್ರಿ ಗೌಡ್ತಿ. ಇದಕ್ಕೇನ್ ಕಮ್ಮಿ ಇಲ್ಲ. ಆಯ್ತಾಯ್ತ, ಅದೇನ್ ಕೆಲ್ಸ ಮಾಡಾತಿ ಮಾಡೋ. ಇವ್ರದು ತಂಗಿ ಮದ್ವಿ ಯಾವಾಗ ಆಕತ್ತೇನ, ಇವ ನನ್ನವ ಯಾವಾಗ ಆಗ್ತಾನಂತ ಕಾಯಕತ್ತೀನಿ. ಕಾದ್ ಕದ ನನ್ ಸಾಕಾಗತ್ತಿ. ಒಂದಿನ ಇಲ್ಲ ಒಂದಿನ ಇವನ್ ಪಡ್ಕೊಂಡೇ ಪಡ್ಕೊತೀನಿ. ಏನಪ್ಪ ಸಂಗಪ್ಪ, ಎಡೋತಿ ಬರೋದ ಕೆಲ್ಸಕ್ಕ? ಈ ಟೈಮ್ ಇಲ್ಲ ಟೇಬಲ್ ಎಲ್ಲ ಏನು? ಹುಚ್ಚಪ್ಪ, ನಾ ಬಂದ ಬಾಳ ಹೊತ್ತಾತ. ಅಲ್ಲಿ ಗೌಡತೆಯವ್ರು ನಿಂತಿದ್ರ ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ನಾಳ. ಈಗ ಬನ್ನಿ ಗೌಡತೆಯವ್ರು ಆದ್ರ ಕಾಡಿ. ನಿಂದೇನಪ್ಪ ರಾಜ ಮನುಷ್ಯ, ಯಾವಾಗ ಬೇಕಾ ಬಂದು ನಡೀತಿ ನಿಂದು. ಗೌಡ್ತಿ ನಿನ್ಗೇನು ಅನ್ನಂಗಿಲ್ಲ. ಕೇದ ರೊಕ್ಕ ಕೊಡ್ತಾರು, ಒಂದ್ ಕಣ್ಣಿ ಬೆಣ್ಣಿ ಒಂದ್ ಕಣ್ಣಿ ಸುಣ್ಣ ಗೌಡಿತಾರ ಮಾಡ್ತಾರು. ಅಲ್ಲ ನಿನ್ ಕೇಳ ರೊಕ್ಕ ಕೊಡ್ತಾರ ಅವ್ರು, ನಮ್ಗೆ ಯಾಕೆ ಕೊಡಂಗಿಲ್ಲ? ರಾಜ ಮನುಷ್ಯ ಅದಿ ಬಿಡಪ್ಪ ನೀನು. ಯಾವಾಗ ಬಂದ್ರು ನಡೀತಿ ನಿಂದೇನು? ಏನ್ ಮಾತಾಡ್ತೇವ ಪುಣ್ಯಾತ್ಮ? ಗೌಡತೆಯವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ನಾ ಯಾವಾಗ ಕೇಳಿದ ಪಾಪ ಏನೂ ಇಲ್ಲ ಅಂತ ಹೇಳಿಲ್ಲ ಅವ್ರು. ನೀ ಏನೋ ನೀನು ಏನೇನಾರ ಮಾತಾಡ್ತಿಲ್ಲ ಪಾಪ ಅವ್ರ ಬಗ್ಗೆ. ಅಲ್ಪ ಗೌಡ್ತಿಗೆ ನಮ್ ಕಂಡ್ರ ಆಗಿ ಬರಂಗಿಲ್ಲ. ಆ ಗೌಡ್ತಿ ಏನ್ ಮಾಡಿದ್ವಿ ಅಂಬಲ್, ಏನ್ ನಿಂಬಿಕಾಯಿ ಮಾಡಿಸಿದ್ವು, ಮಾಟ ಮಂತ್ರ ಮಾಡಿಸಿದ್ವು. ಗೌಡ್ತಿಗೆ ನಮ್ಮನ್ನ ಕಂಡ್ರ ಆಗೋದಿಲ್ಲ ನೋಡು. ಪಾಪ ಅದು ದುಡಿತಿ, ನಾವು ದುಡಿಸ್ತಾ ಇದೀನಿ ಆರಾಮ್ ರಾಜಂಗ ಅಡ್ಡಾಡೋದು. ಗೌಡ್ತಿ ಅಂತ ಏನಾರ ಮಾಡಿದ್ವಿ ಹೇಳ. ಅಂತದೇನ್ ಮಾಡ್ತಾರ ನೀನ? ನಾನು ಭಾಳ ದಿವ್ಸದಿಂದ ಗೌಡ್ತಾರ ತಕ್ಕ ಕೆಲ್ಸಕ್ಕದೀನಿ. ಮೈ ಮನುಷ್ಯ ದುಡಿತೀನಿ ನಿಯತ್ಲೆ. ನೀವು ಮಾಡ್ತೀರಪ್ಪ ದಗದ, ಎಲ್ಲಾರು ಮಾಡ್ತಾರ. ಬರೀ ಹೊತ್ತ ನೋಡ್ತೀರಿ, ಮೈ ಉಳಿಸ್ಕೊಂಡು ದಗದ ಮಾಡ್ಕೊಂಡು ಪಗಾರ ತಗೊಂಡು ಹೋಗಾರ ನೀವು. ನಾವು ಪ್ರಾಮಾಣಿಕವಾಗಿ ದುಡಿತೀವಿ ಅಂತೇಳಿ ಗೌಡ್ತಾರ ನನ್ನ ನಂಬ್ಯಾರ ಇಷ್ಟ. ಹೌದು ಬಿಡಪ್ಪ, ನೀ ಮೈ ಮೂರು ದುಡಿತಿ ಅಂತೇಳಿ ನಿನ್ನ ನಂಬ್ಯಾರು. ನಿನ್ನ ಮೈಯ ನೋಡಿ ನಂಬ್ಯಾರು ನೋಡು, ಅದನ್ನು ಗೊತ್ತಿಲ್ಲ. ಏನಂದ್ಯೋ ಅಣ್ಣ? ಅಣ್ಣ ಏನಾಯ್ತಣ್ಣ? ಎದಿ ಮೇಲಿನ ಕೈ ಹಿಡಿಯುವಂತ ಕೆಲ್ಸ ಅಣ್ಣ ಏನ್ ಮಾಡಣ? ಅವನೇನ್ ಕೇಳ್ತಿ ಬಿಡವ, ನಿಮ್ಮ ಅಣ್ಣಗ ಗೌಡ್ತಿ ಸಪೋರ್ಟ ಭಾಳ ಆಗೈತಿ, ಅದಕ್ಕೆ ನೀನು ಜಿಗಿದಾಡ್ತ ನಿಮ್ಮ ಅಣ್ಣ. ಇಲ್ವಾ ತಂಗಿ, ನಿಮ್ಮ ಅಣ್ಣ ಇವನ್ ಎದಿ ಮೇಗೆ ಹಿಂಗೆ ಹಿಡಿಯಾಕ್ತಾನ, ನಾನು ಇಲ್ಲೇ ಅದಲ್ವಾ. ಅಣ್ಣ ಏನಣ್ಣ, ಏನ್ ಮಾತಾಡತಾರ ಇವ್ರಿಬ್ರು? ತಂಗಿ, ನಿನಗೇನು ಗೊತ್ತಿಲ್ಲ ಇದ್ರಾಗ, ಒಟ್ಟ ನಿನ್ ಭಾಗ್ಯ ಆಗಾಕ ಹೋಗ್ಬೇಡ. ಅಲ್ವಾ ಆಕೆ ಸಣ್ಣಕ್ಕಿದ ನಿಮ್ಮ ತಂಗಿನ, ಆಕೆ ಎಲ್ಲ ಗೊತ್ತೈತಿ. ಆಕೆ ದೊಡ್ಡಕ್ಕಿದಾಳೆ, ಎಲ್ಲ ಗೊತ್ತೈತಿ. ಗೌಡ್ತಿ ಜೋಡಿ ನೀ ಏನ್ ಮಾಡ್ತಿರೋದು ಎಲ್ಲ ಗೊತ್ತಾಗತಿ. ಆಕೆ ಸಣ್ಣಕ್ಕಿದಾಳು, ಮಾತಾಕ್ ಬಂದ ದೊಡ್ಡ ಜಿಗದ ನನ್ನ ಮದುವೆ ಮೇಲೆ ಕೈ ಇಡ್ತಾನೆ ಮತ್ತೆ ಬಂದು. ಹಾ ನಡೀಲಿ, ಎಷ್ಟು ದೋಷ ನಡೀತೈತಿ ನೋಡ್ತಾನ ನಾನು. ಗೌಡ್ತಿದ್ ನಿಂದು ನಾನು ಎದಿ ಮೇಲೆ ಕೈ ಹಿಡ್ದಲ್ಲ, ನೀ ಒಂದ್ ಕೈ ನೋಡ್ಕೊಂಡು ನೋಡ್ಕೊತಾನ. ನಡಿ ಮಾವ್ ನಡಿ.
ಏನಣ್ಣ ಇದೆಲ್ಲ ಒಬ್ಬರ ಕಡೆಯಿಂದ ಒಂದ್ ಮಾತ ಅನ್ಸ್ಕೊಂಡವಲ್ ನೀನ್ ಈಗ ಇಂಥವ್ರೆಲ್ಲ ಬಂದು ನಿನಗ್ ಮಾತಾಡಂಗಾಗ್ಯಾರ ಅಂತ ಕೆಲಸ ಏನ್ ಮಾಡಿ ನೀನ್ ಏನ್ ಮಾಡ್ತಾರವ ಗೌಡ್ತಿ ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಾಕ್ತಾಳ ಅದನ್ನ ನೋಡಿ ಈ ಮಕ್ಕಳಿಗೆ ಹೊಟ್ಟೆಗೆ ಉರಿ ಬಿದ್ದತಿ ಅದಕ್ಕ ಏನ್ಕೇನಾರ ಮಾತಾಡಕತ್ತಾವ ಮಾತಾಡ್ಲಾರ್ದೆ ಏನ್ ಮಾಡ್ತಾರಣ್ಣ ಎಲ್ಲಾರ್ಗಿ ತಿಳಿ ಮಾತೇ ಐತಿ ಎಲ್ಲಾರ ಮೇಲೆ ತೋರಿಸ್ಲಾರ್ದ ಕಾಜಿ ಗೌಡ್ತಿ ನಿನ್ ಮೇಲೆ ತೋರಿಸ್ತಾಳಂದ್ರ ಮಂದಿ ತಪ್ಪು ತಿಳ್ಕೊಳ್ಳೋರ ಅವ್ರ ಬಾಯಿಗೆ ನೀ ಕೈ ಹಿಡಕ್ ಆಕೈತೇನೆ ಊರ್ ಮಂದಿ 100 ಮಾತಾಡ್ತೈತೆವ ಆದ್ರ ನನಗ ಅನ್ನ ಹಾಕಿದ ಗೌಡ್ತಿ ಅವರು ಹೆಂಗದಾರ ಅಂತ ನನಗ್ ಗೊತ್ತೈತಿ ಈ ನನ್ನ ಮಕ್ಕಳು ಬಾಯಿಗೆ ಬಂದ ಮಾತಾಡಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡ್ ನಾ ಹೆಂಗ್ ಸುಮ್ಮನೆ ಇರ್ಲಿವಾ ಇರ್ಬೇಕಣ್ಣ ಅನ್ನ ಹಾಕಿದ ಕೈ ಅಂತ ಅವ್ರ ಮ್ಯಾಲ ಅಭಿಮಾನ ಇರ್ಬೇಕು ಆದ್ರ ಯಾವ್ದೇ ಹೆಚ್ಚಾದ್ರೂನು ಅದು ಒಳ್ಳೇದಲ್ಲ ಅದು ವಿಷ ಆದ್ರೂ ಅಷ್ಟ ಅಮೃತ ಆದ್ರೂ ಅಷ್ಟ ನಾ ಹೇಳುದು ಸ್ವಲ್ಪ ತಿಳ್ಕೊಂಡ್ರ ಉಳ್ಕೊಂತಿ ನೀನು ಅವ್ರಂಗ ಮಾತಾಡ್ಬೇಡವ ಗೌಡ್ತಿಯರ ಬಗ್ಗೆ ಯಾರು ಏನ್ ಮಾತಾಡಿದ್ರು ನನಗ್ ತಡ್ಕೊಳಕ್ ಆಗುದಿಲ್ಲ ಅಂದ್ರ ನಿಮ್ ತಂಗಿ ಗೌಡ್ತರ ಬಗ್ಗೆ ಮಾತಾಡಿದ್ರ ನಿಂಗ ನನ್ ಮೇಲೆ ಸಿಟ್ಟು ಬರತೈತಿ ಅಣ್ಣ ನಾ ಎದಕ್ ಮಾತಾಡತೀನಿ ಅನ್ನೋದು ಸ್ವಲ್ಪ ತಿಳ್ಕೊ ಅಲ್ಲ ಯಾರಿಗೂ ಮಾಡ್ಲಾರ್ದಂತ ಸಹಾಯ ಗೌಡ್ತರು ನಿನಗೆ ಎದಕ್ ಮಾಡ್ಬೇಕು ನೀ ಹೋಗಿ ಅವ್ರ ಮೇಲೆ ದುಡಿಕ ಪಗಾರ ಇಸ್ಕೊಂಡ್ ಬಂದ್ರ ಅವಾಗ ಒಂದು ಲೆಕ್ಕ ಇರ್ತೈತಿ ಆದ್ರ ನೀ ಕೇಳ್ದಾಗೆಲ್ಲ ರೊಕ್ಕ ನೀ ಕೇಳ್ದಾಗೆಲ್ಲ ರಜಾ ಎಲ್ಲಾನು ಕೊಡ್ತಾರಂದ್ರ ಎಲ್ಲಾರ್ಗೂ ತಪ್ಪು ತಿಳ್ಕೊಳ್ಳೋರ ತಪ್ಪು ತಿಳ್ಕೋದು ಅದ್ರಾಗ ಏನೈತವ ಭಾಳ ದಿವ್ಸದಿಂದ ಅವ್ರ ಮನ್ಯಾಗ ನಾನು ಜೀತಕ್ಕದೀನಿ ಅದಕ್ಕಾಗಿ ಬೇಡಿದಾಗ ರೊಕ್ಕ ಕೊಡ್ತಾರ ನನಗೆ ಯಾವಾಗ ಸೂಟಿ ಬೇಕಂತೀನಿ ಅವಾಗ ಸೂಟಿ ಕೊಡ್ತಾರ ಅದಕ್ಕೆ ಎಲ್ಲಾರು ತಪ್ಪು ತಿಳ್ಕೊಂಡ್ರೆ ನಾ ಏನ್ ಮಾಡ್ಲಿ ಅದು ಹೋಲ್ ಬಿಡುವ ನಿನ್ ಜೋಡಿ ಭಾಳ ಮುಖ್ಯವಾಗಿ ಮಾತಾಡ್ಬೇಕಾಗೈತಿ ಬಾ ಹೇಳ್ತೀನಿ ತಮ್ಮ ಎಷ್ಟ್ ದಿನ ಆಯ್ತ ಮಾವಿನಕಾಯಿ ಹಣ್ಣಾಗ ಹೋಗಿ ಗಿಡದಾಗಿಂದ ಇಳಿಸತ್ ಹೇಳಾಕತ್ತೀನಿ ಆಳ್ ಹಚ್ಚಿ ಬರೇ ಊರ್ ಮಂದಿ ಕೂಡ ತಿರ್ಗಾಡ್ಕೊತ ಹೋಗ್ತಿಯಲ್ಲ ಅಕ್ಕ ನಾನು ಇಲ್ಲಿ ಹೊಲದಾಗೆಲ್ಲ ತೆಗದ ಮಾಡಕ್ ಆಗಂಗಿಲ್ಲ ನಾನು ದೋಸ್ತರು ತಿರ್ಗಾಡ್ಬೇಕಾಕತಿ ನಾನು 108 ತೆಗೆದಿರ್ತಾವ ಇಲ್ಲಿ ಆಳ್ಗಳು ಹಚ್ಚೈತೆ ಮಾಡ್ಸತ್ ಇಲ್ಲ ಅವೆಲ್ಲಾರ ಸಂಜೆ ಬರೀ ಅಲ್ಲಿ ದರ್ಗೊಳ್ ಮೇವ್ ಹಾಕ್ತಾನ ಮನಿ ಹೋಗಾನ ಅವ್ ಮನಿ ಹೋಗಿ 24 ಆರಾಮ್ ಇರ್ತಾನ ಅವ್ನು ಪಾರ್ ಕೊಡ್ತೀನಿ ಇಲ್ಲಿ ಮಾಯಿನ ಹರಿದಲ್ಲ ವಿನ ನಾನು ಸಂಗ್ಯಾಗ ಕೆಲಸ ಮಾಡತ್ ಹೇಳಿನಿ ನೀನು ಸ್ವಲ್ಪ ಮಾಡ್ಬೇಕಲ್ಲ ಹೊಲ ನಿಂದೈತಿಲ್ಲ ಎಲ್ಲ ಗೊತ್ತೈತೇಳ ಆ ಸಂಗಾಪಗ ನೀನು ಹಿಡ್ದದೆ ಅವನು ಅವ್ ಏನು ಮಾಡ್ಲಿಕ್ಕೂ ಅವಂಗ ಸಿಕ್ಕಾಗ ರೊಕ್ಕ ಕೊಡ್ತಿ ಪಗಾರ ಕೊಡ್ತಿ ಹಾ ಮತ್ತ ಅವಂಗ ಇದನ್ನ ಮಾಡತ್ ಹೇಳ್ಬೇಕಲ್ಲ ನೀ ಇದೆಲ್ಲ ನಾಟಕ ಬಿಡಕ ಇದು ಬಾದನ ನಡೆಯಂಗಿಲ್ಲ ನಿನಗೊಂದು ಏನು ಉಪಯೋಗ ಐತಿ ಮೊದಲ ಆ ಸಂಖ್ಯಾ ಮಗನ ಕರೆಕ್ಟಾಗಿ ಎದಿ ಮೇಲೆ ಹಂಗೆ ಹಿಡಿದು ಅವಂಗ ತೆಗೆದ ತಗೋಬೇಕಾಗೈತಿ ನೀ ಅವಂಗ ಭಾಳ ಸಲಿ ಕೊಟ್ಟಿ ನನಗೆ ಆಗಿ ಬರೋತ್ ನೀ ಮಾಡೋದೆಲ್ಲ ಇದೆ ನೋಡ ನಾನು ನಿನ್ ಕೆಲಸ ಮಾಡತ್ ಹೇಳ್ತೀನಿ ಸಂಗ್ಯಾ ಎಷ್ಟ್ ಕೆಲಸ ಮಾಡ್ತಾನ ಎಷ್ಟಿಲ್ಲ ನನಗ್ ಗೊತ್ತೈತಿ ನಿನಗೆ ಎಷ್ಟ್ ಹೇಳ್ತೀನಿ ಅಷ್ಟ ಮಾಡ ಅಕ್ಕ ನಾನು ನೋಡಾಕತ್ತೀನಿ ಆ ಸಂಖ್ಯಾಗ ಅತಿ ಮೀರಿನ ಸಲಿ ಕೊಡಾತದಿ ಅವ ನಮ್ಮಲ್ಲಿ ದುಡಿ ಆಳನ ಎಲ್ಲಿ ಇಡ್ಬೇಕಲ್ಲ ಅಲ್ಲಿ ಅಷ್ಟ ಇಡ್ಬೇಕ ಅದನ್ನ ಬಿಟ್ಟ ಈ ಆಳುಗಳನ್ನ ತಲೆ ಮೇಲೆ ಹೊಟ್ಕೊಂಡ್ ಮೆರೆಸಿರ ನಮಗ ಕೂರತ್ತಾರ ಇವ್ರ ತಮ್ಮ ನಮ್ ಸಂಗು ಅಂತವಲ್ಲ ಕೈಲೇ ತೋರ್ಸಿದ್ದು ತಲೆ ಮ್ಯಾಗ ಇಟ್ಕೊಂಡ್ ಮಾಡ್ತಾನ ಕೆಲಸ ಹಾ ಮಾಡ್ತಾನ ನೀ ಹಿಂಗ ಅವಾಗ ಸರಿ ಕೊಡ್ಕೊತ ಹೋಗು ಒಂದಿನ ನಮ್ ತಲೆ ಮೇಲೆ ಮೆಸಿಕಾಯಿ ಇಟ್ಟ ಖಾರ ಇರ್ತಂತ ಪಕ್ಕನ ಏನ್ ಮಾತಾಡತ್ತಿ ನೀನ್ ಏನ್ ತಿಳಿದ್ ಮಾತಾಡತ್ತಿ ನೀನ್ ಅಲ್ಲ ಆ ಬೀದಿ ಬಕಾರಿನ ನಮ್ಮ ಮನ್ಯಾಗ ಹುಟ್ಟಿದವ್ರಂಗ ಅವ್ನ ಎತ್ತಿ ಹೊಡಿಯಾತದಿಲ್ಲ ಅವ್ರ ಮನ್ಯಾಗ ತಿನ್ನಾಕ ಜೋಳ ಇದ್ದಿದ್ದಿಲ್ಲ ನಮ್ಮಲ್ಲಿ ದುಡ್ದ ಈಗ ಅವ್ರ ತಂಗಿನ ಸಾಲಿ ಕಲಿಸಿ ಮೆಟ್ಟಿಗೆತ್ತಾನ ಆದ್ರ ಅವ್ನ ತೆಗದ ತಗೊಂಡು ಪಗಾರ ಕೊಡ್ಬೇಕ ಅದನ್ನ ಬಿಟ್ಟ ನೀ ತೀರಾ ಅತಿಶಯ ಮಾಡಾತದಿ ನಿನಗಂದ ಏನು ಉಪಯೋಗ ಐತಿ ಆ ಸಂಖ್ಯಾ ಮಗನ ಮನಿ ಹೋಗ್ತಾನೆ ಇವತ್ತು ಹೋಗಿ ಅವ್ನ ವಾದ್ಯ ಹೇಳ್ಕೊಂಬಂದ್ ಹಸ್ತಂದ ಹಕ್ಕಿಲಿ ಇದಕ್ಕೆಲ್ಲ ನೀ ಆಡ್ ಬರಾಕ್ ಹೋಗ್ಬೇಡಕ ಹಿಂಗಿರ್ತಾರೆ ನನಗೆ ಹೇಳಿಲ್ಲಕರೆ ಸೋಮ್ಯತ್ ಬೇಡ ನಾ ಏನ್ ಬೇಕಾದ್ ಮಾಡ್ಕೊತ ಹೋಗ್ತಾನೆ ನೋಡ್ ಬಾಲು ಇದು ಎಲ್ಲ ನೀ ನಿಭಾಯಿಸ್ಕೊಂಡಿದ್ದೆ ಅಂದ್ರೆ ಈ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತ ಸಂಗುಗೇನು ಅವ ಅನ್ನೋದು ಅವಶ್ಯಕತೆ ಇಲ್ಲ ನೀನು ದಿನ ಹೊತ್ತಂದ್ರ ಹೋಗಿ ಬಾರ್ದಾಗ ಕೂತ ಕುಡಿಯವ ದೋಸ್ತರ ಅಂತೇಳಿ ತಿರ್ಗಾಡವ ದಿನ ಒಂದೊಂದು ಊರ ಇದು ಯಾರು ನಿಭಾಯಿಸ್ತಾರ ಯಾಕ ನಾನು ನೋಡಾಕತ್ತೇನಿ ಆ ಸಂಖ್ಯಾ ಮಗನ ಭಾಳ ಎತ್ತಿರಿದ ಮಾತಾಡಕತ್ತಿದಿ ಹಿಂಗ ಮಾಡ್ಕೊತ ಹೋದ್ರ ನಿನಗ ತಮ್ಮ ಅನ್ನೋದು ಒಂದಿಟ್ಟು ಕಾಜಿ ಇಲ್ಲ ತಮ್ಮನ ಮೇಲೆ ಪ್ರೀತಿ ಇದ್ರೆ ಆ ಸಂಖ್ಯಾ ಅಂತ ಹೇಳ್ತಿರ್ಲಿ ನೀ ಹೋಗಿ ಬಂದ್ರೆ 24 ತಾಸು ಆ ಸಂಖ್ಯಾನ ಹೇಳ್ತಿ ಆ ಸಂಖ್ಯಾ ಹಂಗ ಬಿಡುದಿಲ್ಲ ಹಿಂಗ ಮಾಡ್ಕೊತ ಹೋದ್ರ ಒಂದಿಲ್ಲ ಆ ಸಂಖ್ಯಾವನ ಸಾಕ ಸುಮ್ಮಿರು ಕಂಡಿನಿಂದೆಲ್ಲ ಆಳಚ್ಚಿ ಮಾವಿನಕಾಯಿ ತಗಸ ಹಂಗ ಇನ್ನೊಂದ್ ವಿಷಯ ಸಂಗುನ ವಿಷಯ ಕೊಟ್ಟ ಬರಾಕ್ ಹೋಗ್ಬೇಡ ಇಷ್ಟೆಲ್ಲ ಆದ್ರೂ ನಮ್ಮ ಅಕ್ಕ ಆ ಸಂಖ್ಯಾ ಮಗಂದ ಹೇಳಾಕತ್ತಾಳ ಹಿಂಗಾದ್ರ ಬಗ್ಗೆ ಹಿರಂಗಿಲ್ಲ ಆ ಸಂಖ್ಯಾನ ಒಂದು ಗತಿ ಕಾಣಿಸ್ಬೇಕ ನಮಸ್ಕಾರ ಈಗ ಗೌಡ್ರೆ ಏನೋ ದಗದ ಮಾಡೋದ್ ಬಿಟ್ಟು ಇಲ್ಲಾಕ್ ಬಂದ್ರಿ ಇಲ್ಲಿ ಗೌಡ್ರ ದಗದ ಮಾಡ್ತಿದ್ರಿ ನಿಮ್ಮೊಂದು ವಿಷಯ ಮಾತಾಡ್ಬೇಕೈತ್ರಿ ಏನು ಹೇಳಿ ನೀನ ಹೇಳಪ್ಪ ನಾ ಏನು ಗೌಡ್ರ ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ ಆದ್ರೆ ಯಾವ ಬಾಯಲ್ಲಿ ಹೇಳ್ಬೇಕು ನನಗೆ ಗೊತ್ತಾಗತ್ರಿ ಆದ್ರೆ ಒಂದು ಹೇಳಬೇಕಾಗೈತ್ರಿ ಗೌಡ್ರ ಆ ಸಂಖ್ಯಾ ಭಾಳ ಬಾಲ ಬಿತ್ತತಾನ್ರಿ ಏನಂದ್ರೆ ಆ ಸಂಖ್ಯಾ ಭಾಳ ಬಾಲ ಬಿಚ್ಚಾಕತ್ತಾನ ಇಲ್ಲ ಅಂತದೇನ್ ಮಾಡ್ಯಾನ ಏ ಅದೇನು ಹೇಳಲ್ಲಾರ ಮಾತ್ರಿ ಗೌಡ್ರ ಆ ಸಂಖ್ಯಾಗ ಗೌಡ್ತಿಯವರು ಭಾಳ ಸಲಿಗೆ ಭಾಳ ಕೊಡಾಕತ್ತಾರ್ರಿ ಏನ್ ಮಾತಾಡತ್ತದೋ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ ಅವ
ಸಂಗಪ್ಪ ನಮ್ಮ ಮನ್ಯಾಗ ಭಾಳ ದಿನದಿಂದ ದುಡ್ಕೋತ ಬಂದಾನ ಅಂತೇಳಿ ಒಂದೀಟ ಸಲಿ ಕೊಟ್ಟಿರ್ತಾರೆ ಅದನ್ನ ನೋಡಿ ಏನ್ರ ಮಾತಾಡ್ತೇನೆ ನಮ್ಮ ಮಕ್ಕಳ ಬದಲ ಒಂದ್ಸಲ ಮಾತಾಡಿ ಇನ್ನೊಮ್ಮೆ ಏನ್ರ ಮಾತಾಡಿದ್ರೆ ಈ ಜಾಗದಾಗ ನಿಂದ್ರಾಗಿಲ್ಲ ನಾ ಹೇಳಿದ್ದು ತಲೆಯಾಗಿಟ್ಕೋ. ಅಲ್ರಿ ಗೌಡ್ರ ನಿಮ್ಮ ಮಂತಾನ ಗೌಡ್ರ ಮಂತಾನ ರೀ ನಾ ಮಾತಾಡತ್ತಲ್ರಿ ಗೌಡ್ತಿ ಯಾರ್ದು ಸಂಖ್ಯೆ ಒಂದು ಊರ ಮಾತಾಡತ್ರಿ ಗೌಡ್ರ ನಿಮ್ಗೆ ದೊಡ್ಡ ಮಂತಾನ ಐತ್ರಿ ತಿಳಿದ್ ನೋಡ್ರಿ ಗೌಡ್ರ. ಏಯ್ ಮಗನ ನೀ ಏನೇನು ಮಾತಾಡ್ತಿ ಊರಾನ ಮಂದಿ ಏನೇನು ಮಾತಾಡ್ತಾರ ನಮ್ಮ ಅಕ್ಕ ಹೆಂಗದ ನನಗೆ ಗೊತ್ತೈತಿ ಏನ ಸುಮ್ ಕಾಲ ಮಾಡಿದ್ವಿ ಪಾರ ಇಲ್ಲ ಅಂದ್ರ ಮಗನ ಇವತ್ತು ಇಲ್ಲೇ ನನ್ನ ಕೊಂದ ಬರ್ತಾನೆ. ಇಲ್ಲಿ ಬಿಡ್ರಿ ಗೌಡ್ರ ನಮ್ಮ ಬಾಯಿ ಗೊತ್ತಿರ್ತೀರಿ ಕರೆ ನೀವು ಊರ್ ಬಾಯಿ ಗೊತ್ತಾಗ್ಬಿಡ್ತೇನ್ರಿ. ಇಲ್ಲಿ ಬರೋ ನಾ ಹೋಗುನ್ ಬಾ ನಡಿ. ನಮ್ಮಲ್ಲಿ ದುರ್ಯಾಕ ಬಂದ ನಾಯಿಗಳೆಲ್ಲ ಬಂದ ನನಗೆ ಹೇಳಾಕ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಅಕ್ಕ ಅಲ್ಲಲ್ಲ ಆ ಸಂಜ್ಞಾನ ಈ ಊರಾಗ ಬದುಕಾಕ ಬಿಡಬಾರ್ದ. ಹಿಂಗ ಬಿಟ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲಾ ಕಳಿತಾರ. ಸಂಜ್ಞಾ ಅಣ್ಣ ಅದೆಲ್ಲ ಹಿಂದಿಗಡೆ ಮಾತಾಡೋಣ, ಫಸ್ಟ್ ಊಟ ಮಾಡ. ಊಟ ಏನವ ಯಾವತ್ತಿದ್ರು ಮಾಡಕ್ ಬರ್ತೈತಿ, ಬುತ್ತಿ ಐತಿ ಇಂದ ತಿನ್ನಾಕ್ ಬರಂಗಿಲ್ಲ. ನಿನ್ ಜೋಡಿ ಭಾಳ ಮುಖ್ಯವಾದದ್ದು ಮಾತಾಡೋದೈತಿವ. ಈಗ ನೀನು ಸಣ್ಣ ಕೆಲವ ಹಿಡಿದು ಸಣ್ಣಕ್ಕಿದ್ದಿ, ನಿನ್ ಜೊತೆ ಏನ್ ಮಾತಾಡಿಲ್ಲ. ಈಗ ನಿನ್ ಮದ್ವಿ ಮಾಡಾಕ ಬೇಕಾಗೈತಿ. ಅಣ್ಣ ಅಂದ್ರೆ ಏನ ನಿನಗ ಆಟ ವಜ್ಜಾಗಿನ ನಾನ? ವಜನಾಗು ಮಾತಲ್ವಾ. ಹೆಣ್ಣು ಮಕ್ಕಳು ವಯಸ್ಸು ಬಂದಿಂದ ಎಲ್ಲಿರ್ಬೇಕು ಅಲ್ಲಿದ್ರಣ ಚಂದ. ನೋಡಣ್ಣ ನಿನಗ ಇದ್ದಂಗ ಹೇಳ್ತೀನಿ, ನನಗಂತೂ ಮದ್ವೆ ಆಗಾಕ ಇಷ್ಟನೇ ಇಲ್ಲ. ಅದ್ರಾಗ ಇಷ್ಟ ಜಲ್ದಿ ಮದ್ವೆ ಆಗಾಕಂತೂ ಒಂದ್ ಸ್ವಲ್ಪ ಇಷ್ಟ ಇಲ್ಲ. ಅಣ್ಣ ನಿನ್ಗೊಂದ್ ಮಾತು ಹೇಳ್ತೀನಿ, ಫಸ್ಟ್ ನೀನೇ ಮದ್ವೆ ಆಗು, ವೈನಿ ಮನಿಗ್ ಬರ್ಲಿ, ನಿಮ್ ಜೋಡಿ ಒಂದ್ 4 ದಿನ ಚಂದಾಗಿ ಇದ್ದ ಆಮೇಲೆ ಮದ್ವೆ ಹಾಕಿನ ನಾನ. ನೀ ಈ ನಮನಿ ಹಠ ಹಿಡಿದ್ರೆ ತಂಗಿ ನಾ ಸಾಹಿತ್ಯಕ್ಕ ಮದ್ವಿನ ಆಗಂಗಿಲ್ಲ. ಮೊದಲು ನಿನ್ನ ಮದ್ವಿ ಆಗ್ಬೇಕು, ಆಮೇಲೆ ನನ್ನ ಮದ್ವಿ. ಅಣ್ಣ ಈಗಿನ ಕಾಲದಾಗ ಮದ್ವೆ ಅಂದ್ರ ಸುಮ್ಮ ಅಕ್ಕವನ, ನೀನೇ ದುಡ್ಕೊಂಡ್ ತಿನ್ನವ. ಈಗ ಅಷ್ಟೆಲ್ಲ ರೊಕ್ಕ ಎಲ್ಲಿಂದ ತರ್ತಿ? ಬರೇ ಮದ್ವಿ ಮಾಡ್ತೀನಿ ಅಂತಿ. ಒಂದ್ ಸ್ವಲ್ಪರೇ ಮುಂದಿನ ಖರ್ಚಿನ ಬಗ್ಗೆ ವಿಚಾರ ಮಾಡಿ ನೀನ್. ಖರ್ಚಿನ ಬಗ್ಗೆ ವಿಚಾರ ಮಾಡಕತ್ತೇನವ ನೀನು ಯಾಕೆ ಅದು ಚಿಂತಿ? ಎಲ್ಲಾ ಖರ್ಚ ಏನ್ ಬರ್ತೈತಿ ಅದನ್ನೆಲ್ಲ ಹಾಕಾವ್ ನಾ ಅದೀನಿ. ಸುಮ್ನೆ ಮದ್ವೆ ಆಗಾಕಟ್ ಹೂ ಅಂದ್ಬಿಡು. ಅಲ್ಲಣ್ಣ ನೀನು ಖರ್ಚಿಂದು ವಿಚಾರ ಮಾಡ್ಬೇಡ, ನಾ ಎಲ್ಲಾ ಹಾಕ್ತೀನಿ ಅಂತಿ. ಆದ್ರ ರೊಕ್ಕ ಎಲ್ಲಿಂದ ತರಾವ್ ನೀನ್? ಅದನ್ನರೇ ಒಂದ್ ಸ್ವಲ್ಪ ತಿಳಿಸಿ ಹೇಳೆ. ನಿನಗ್ ಯಾಕವಾ? ಯಾಕೆ ಬಂಗಾರ ಅಂತ ನಮ್ ಗೌಡ್ತಿದ್ದಾಳ. ಒಂದ್ ಮಾತ್ ಹಿಂಗ್ ನಮ್ ತಂಗಿ ಮದ್ವೆ ಐತಿ ಅಂದ್ರ ಎಷ್ಟ್ ಆಕತಿ ಎಷ್ಟ ಆಕೆ ಎಲ್ಲಾ ಕೊಟ್ಟು ನಡ್ಸಂಗದಾಳವಾ. ಯಾಕೆ ಚಿಂತೆ ಮಾಡ್ತಿ? ಏನಣ್ಣ ನನ್ನ ಮದ್ವಿಗೆ ನಿಮ್ಮ ಗೌಡ್ತಿ ರೊಕ್ಕ ಕೊಡ್ತಾಳ? ಅದೇ ಮಂದಿ ಮಾತಾಡ್ದಂಗ ನೀನು ನಡ್ಕೊಳತ್ತಿದಿ. ನಿನ್ ತಂಗಿ ಮದ್ವಿಗೆ ಆ ಗೌಡ್ತಿ ಯಾಕೆ ರೊಕ್ಕ ಕೊಡ್ತಾಳು? ಛೇ 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 ನಿನಗ್ ಹೆಂಗಾರ ಹೇಳುದವ? ತಿಳಿಯಂಗಿಲ್ ಬಿಡು ನಿನಗೂ. ಗೌಡ್ತಿ ಕೊಡ್ತಾಳ ಅಂದ್ರೆ ಗೌಡ್ತಿ ಏನ್ ಪುಗ್ಸೆಟ್ಟಿ ಕೊಡ್ತಾಳ? ನಾ ಅವ್ರಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ. ಕೊಟ್ಟ ರೊಕ್ಕ ಕೆಲ್ಸಕ್ಕೆ ಹೋಗಿ ಮುಟ್ಟಿಸ್ತೀನಿ. ಅಣ್ಣ ಈ ಮಾತುಗಳೆಲ್ಲ ನನಗ್ ಹೇಳಕ್ ಬರ್ಬೇಡ. ನಿಮ್ ಗೌಡ್ತಿ ತಮ್ಮ ಎಷ್ಟ್ ಚಲೋ ಅದಾರ ಅನ್ನೋದು ನಾನು ಇದೇ ಕಣ್ಣಾರನೆ ನೋಡಿನಿ. 10 ಬಡ್ಡಿ ಹಂಗ ಮಂದಿಗೆ ರೊಕ್ಕ ಕೊಡ್ತಾರ, ಅವ್ರ ರಕ್ತ ಕುಡಿತಾರ. ಅವ್ರ ಅಂತವ್ರು ನಿನ್ನೆ ಸಹಾಯ ಮಾಡ್ತಾರಂದ್ರ ನಾ ಹೆಂಗ್ ನಂಬ್ಲಣ? ನಂಬಬೇಕವಾ, ನಂಬಬೇಕ. ಯಾಕಂದ್ರ ತಂಗಿ ಗೌಡ್ತಿ ತಮ್ಮ ಏನೋ ಬಡ್ಡಿ ಆಡ್ತಾನ, ಏನೋ ಬಡವನ್ ಕಾಡ್ತಾನ, ಅವಂದು ನಾ ಹೇಳಂಗಿಲ್ಲ. ಆದ್ರ ಗೌಡ್ತಿ ಮಾತ್ರ ನಾ ಕೇಳ್ದಾಗ ಕೊಟ್ಟಾಳವಾ, ಕೊಡ್ತಾಳ ನಂಬಿಕೆ ಐತಿ. ಯಾಕೆ ನೀ ಇಲ್ಲದ ವಿಚಾರ ಮಾಡಾಕತ್ತಿ? ನೀ ಸುಮ್ಮ ಹೂ ಅಂದ್ಬಿಡುವ. ಅಣ್ಣ ನೀ ನನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೂ ನಾನು ಹಿಂಗ್ ಒಂದ್ ಮಾತು ಹೇಳ್ತೀನಿ ಕೇಳು. ನೋಡು, ಗೌಡ್ತಿ ಕಡೆಯಿಂದ ರೊಕ್ಕ ಇಸ್ಕೊಂಡು ನೀ ನನ್ ಮದ್ವಿ ಮಾಡಂಗಿದ್ರ ನನಗ್ ಮದ್ವಿನೇ ಬೇಡಣ್ಣ. ಯಾಕಂದ್ರ ನನಗೆ ಎಲ್ಲಕ್ಕಿಂತ ಮುಖ್ಯ ನನ್ ಸ್ವಾಭಿಮಾನ. ಅದಕ್ಕೇನ್ರೆ ಧಕ್ಕೆ ಬಂದ್ರ ನನಗ್ ತಡ್ಕೊಳಕ್ ಆಗೋದಿಲ್ಲ. ಆಯ್ತು ಬಿಡವಾ, ಈ ಗೌಡ್ತಿ ಕಡೆ ರೊಕ್ಕ ತಗೊಳದ್ ಬೇಡ. ಇಲ್ಲ ಬೇಡ, ನಾ ಹೆಂಗಾರ ಮಾಡಿ ನಿನ್ ಮದ್ವಿ ಖರ್ಚಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಒಟ್ಟಿಗೆ ನಿನ್ ಮದ್ವಿ ಆಗಾಕರ ಹೂ ಅಂತಿ ಇಲ್ವಾ? ನೀ ಹೆಂಗ್ ಹೇಳ್ತಿ ಹಂಗಣ್ಣ. ಸಾಕವ, ಇಷ್ಟಾದ್ರ ಸಾಕ. ಆಯ್ತಾ, ಊಟ ಮಾಡ. ಹಾಕವ, ಇನ್ನು ಊಟಕ್ಕೆ ಹಾಕಲ್ಲ. ಗೌಡ್ರ ಗೌಡ್ರ ನಾ ಹೇಳೋದನ್ನ ಕೇಳ್ರಿ. ನಿಂದೇನ್ ಕೇಳ್ತಾರು? ಮಗನ ದುಡ್ಕೊಂಡ್ ತಿನ್ನಂದ್ರ ಊರಾಗ ಮಾನ ಮರ್ಯಾದೆ ಕಲಿಯಾಕತ್ತದಿ. ದುರ್ಯಾಕ ಬಂದ ದುಡ್ಕೊಂಡ್ ತಿನ್ನ ಕಲಿ. ಇದೇನ್ ತಗದ ನಾಟಕ ಇಲ್ಲ ಸಣ್ಣಗೆ. ಗೌಡ್ರ ನನ್ನ ಮಾತು ಕೇಳ್ರಿ. ಅಲ್ರಿ ನನ್ಗೆ ಯಾಕೆ ಹೊಡ್ಯಾಕತ್ರಿ? ಸ್ವಲ್ಪ ಬಿಡಿಸರ ಹೇಳ್ರಿ. ಏನು ಗೊತ್ತಿಲ್ರಿ ಹಿಂಗ್ ಕಟ್ಟಿ ಹೊಡ್ಯಾಕತ್ರ ನನಗೆ ಏನ್ ಗೊತ್ತಾಗ್ಬೇಕ್ರಿಪ್ಪ? ಮಗನ ಹೇಳಾಕ ಏನ್ ಉಳಿಸೋದು? ಊರಾಗ ಮಂದಿ ನಾವ್ ಹೆಜ್ಜೆ ಇಟ್ಟ ತಲೆ ಐತಿ ಮಾತಾಡ್ತಿರಲ್ಲ, ಅದ್ರಾಗ ಇಡೀ ಊರ್ ಮಂದಿ ಅಲ್ಲ ನನ್ನ ಮಾನ ಮರ್ಯಾದೆ ಕಳೆದ ಮತ್ ಏನ್ ಮಾಡ್ರಿ ಹೇಳಂತಿ? ನೀನ್ ಹಂಗ ಬಿಡುದಿಲ್ಲ ಇವತ್ತ. ಸಾಯ್ ಮಗನ, ಅಯ್ಯೋ ಮಗನ ಸಾಯ್. ಸಂಗು ಆರಾಮದಿಲ್ಲ? ಮನುಷ್ಯ ಅದ್ಯಾ ರಾಕ್ಷಸ ಅದ್ಯೋ ನೀನು? ಅಕ್ಕ ಇಷ್ಟೆಲ್ಲ ಆದ್ರೂ ನನಗ ಬೇಹತ್ತದಿ.
ಈ ಮಗನಿಂದ ಊರಾಗ ನಮ್ದು ಮಾನ ಮರ್ಯಾದೆ ಹೋಗೈತಿ. ಹಾದ್ಯಾ ಹೋಗೋ ಬೀದಿನ ಬಿಕಾರಿಗಳೆಲ್ಲ ನಮ್ ಬಗ್ಗೆ ಮಾತಾಡೋಂಗಾಗೈತಿ. ನಾ ಹೆಚ್ಚಿಟ್ಟ ಇಲ್ಲಿ ಚಾಳ ಮಾಡ್ತಿದ್ರ. ಈಗ ಮಕ್ಳ ಇಲ್ಲಿ ಮ್ಯಾಲ ಎತ್ತಿ ನಮಗ್ ಮಾತಾಡಕತ್ತಾರ. ಇಷ್ಟ ಕಾಲ ಕಾರಣ ನೀವ ಅಕ್ಕ, ನೀ ಸರಿ ಸೈಡ್ ಬಾ. ಈ ಮಗ ಉಳಿಬಾರ್ದ. ಅವ ಯಾಕ ಕಾರಣ ಆಗ್ತಾನೋ? ಅವ ಯಾಕ ಆಗ್ತಾನ? ನಿನಗ ಮೊದಲಾದ್ರೂ ಹೇಳಿನಿ ಸಂಗುನ ವಿಷಯಕ್ಕ ಬರಬೇಡ ಅಂತ ಹೇಳಿ. ಯಾರ್ ನೀ ಕೇಳಿ ಅವ್ನ ವಿಷಯಕ್ಕೆ ಬಂದಿ? ಆ ನನಗ ಯಾರ ಕೇಳ್ತಿ? ನೀವ್ ಯಾರ? ನಮ್ಮ ಮನ್ಯಾಗ ದುಡಿ ಹಾಳ. ದುಡಿ ಅಂದ್ರ ದುಡಿಬೇಕು, ತಿನ್ನಂದ್ರ ತಿನ್ಬೇಕು, ಇಲ್ಲಿ ಬೀಳಂದ್ರ ಬೀಳ್ಬೇಕ. ಅಂತವನ ಪರವಾಗಿ ನಿಂತು ಮಾತಾಡ್ತಿಲ್ಲಕ್ಕ. ನಿನಗೆ ಸ್ವಲ್ಪ ನಾಚಿಕೆ ಮಾನ ಮರ್ದ ಐತಿಲ್ಲ. ಏನ್ ಉಳಿಸ್ಯಾನ? ಇಡೀ ಊರಾಗ ನಮ್ಮ ಮಂದಿ ಮಾತಾಡತೈತಿ. ಅಷ್ಟಾದ್ರೆ ನಿನಗೆ ಬುದ್ಧಿ ಬರುವತ್ತ. ಏ ಆಳ ಆಳ ಅನ್ಬೇಡ. ಅವ ಮನಸ್ಸು ಮಾಡಿದ್ರ ಈ ಮನಿಗೆ ಯಜಮಾನ. ಅಕ್ಕ ಏನತ್ ಮಾತಾಡತ್ತಿ ಅಕ್ಕ? ನಮ್ಮ ಮನಿತಾನ ಎಂತದು, ನಮ್ಮ ಕುಟುಂಬ ಎಂತದ. ಆದ್ರ ನೀನು ಹೋಗಿ ಬಂದ ನಮ್ಮ ಮನ್ಯಾಗ ಕೈ ಚಾಚಿ ದುಡಿಯೋ ಹಾಳ. ಅವನ ಮನಿ ಯಜಮಾನ ಅಂತ ಹೇಳತ್ತಿದಿ ಅಕ್ಕ. ಹೌದ, ನಾ ಹೇಳಾಕತ್ತಿದ್ದ ಕರೆ ಅದ. ಸಂಗುನ್ ಮ್ಯಾಗ ನಾನು ಬಾಳದಿಂದ ಆಸೆ ಇಟ್ಕೊಂಡ್ ಕೂತೀನಿ. ಇದೇ ಒಂದ್ಸರಿ ಸಂಗುಗ್ ಮುಟ್ಟಿ ಇನ್ನೊಂದ್ಸರಿ ಮುಟ್ಟಿದೆ ಅಂದ್ರೆ ನೋಡ, ನಿನಗ ಆಸ್ತಿ ಒಳಗ 1 ರೂಪಾಯಿ ಕೂಡ ಸಿಗಂಗಿಲ್ಲ. ಆಸ್ತಿ ಎಲ್ಲ ನನ್ನ ಹೆಸರಲ್ಲೈತಿ, ತಲೆಯಾಗಿಟ್ಕೋ. ಫಸ್ಟ್ ಜಾಗ ಖಾಲಿ ಮಾಡಿಲಿದ.